ಓದುಗರಿಗೆ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಕಾಲೇಜಿಗೆ ಹೊಸ ಟೀಚರ್ ಬಂದ್ರು ಅಂದ್ರೆ ನಂಗಂತೂ ಫುಲ್ ಖುಷಿ. ಯಾಕಂದ್ರೆ ಟೀಚರ್ ಅಂದ್ರೆ ಫುಲ್ ಫಿಗರ್, ನೋಡೋಕೆ ಬ್ಯೂಟಿ ಕ್ವೀನ್ ತರ ಇದ್ರು. ಅವರನ್ನ ಕಣ್ಣೆದುರಿಗೆ ನೋಡ್ದಾಗ ಏನೋ ಒಂಥರ ಫೀಲಿಂಗ್. ಕೈ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ. ಇವತ್ತಿನ ಕತೆ, ನಾನು ಆ ಟೀಚರ್ ಜೊತೆ ಲ್ಯಾಬ್ ಪ್ರಾಕ್ಟಿಕಲ್ನಲ್ಲಿ ಏನೆಲ್ಲಾ ಕಲಿತೆ ಅಂದ್ರೆ ನಿಜಕ್ಕೂ ಬೆಚ್ಚಗೆ ಆಯ್ತು. ಕತೆ ಶುರು ಮಾಡೋಕು ಮುಂಚೆ ಒಂದ್ ಲೈಕ್ ಕೊಡಿ. ಹೊಸ ಟೀಚರ್ ಕ್ಲಾಸಿಗೆ ಬಂದು ನಿಂತಾಗ ಅವರ ಸೀರೆಯ ಸೆರಗು ಗಾಳಿಗೆ ತೂಗಾಡ್ತಿತ್ತು. ಇಡೀ ಕ್ಲಾಸ್ ಸೈಲೆಂಟ್ ಆಗಿ ಅವರನ್ನೇ ನೋಡ್ತಿತ್ತು. ನನ್ನ ಕಣ್ಣುಗಳು ಟೀಚರ್ನ ಬಾಡಿ ಲ್ಯಾಂಗ್ವೇಜ್ನಲ್ಲಿ ತೇಲಾಡ್ತಿದ್ವು. ಅವರ ಮಾತು, ಅವರ ನಡಿಗೆ ಎಲ್ಲದರಲ್ಲೂ ಒಂಥರ ಸೆಳೆತ ಇತ್ತು. ಅವರು ಕ್ಲಾಸ್ ರೂಮಿಗೆ ಎಂಟ್ರಿ ಕೊಟ್ಟಿದ್ದೇ ತಡ ನನ್ನ ಮನಸ್ಸಿನಲ್ಲಿ ಏನೋ ಹೊಸ ರಾಗ ಶುರುವಾಯಿತು. ಟೀಚರ್ ಹೆಸರು ಮೇಘನಾ. ಅವರು ಬೋರ್ಡ್ ಕಡೆ ತಿರುಗಿದಾಗ ನನ್ನ ಕಣ್ಣು ಅವರ ಸೀರೆಯಲ್ಲಿನ ವಿನ್ಯಾಸವನ್ನ ಗಮನಿಸುತ್ತಿತ್ತು. ಆದರೆ ಬೇರೆ ಯಾರೂ ಗಮನಿಸದಂತೆ ನನ್ನ ಕಣ್ಣು ಅವರ ಬೆನ್ನಿನ ಮೇಲ್ಭಾಗವನ್ನೊಮ್ಮೆ ಸ್ಪರ್ಶಿಸಿ ಬಂತು. ಇದು ಪ್ರೀತಿಯೋ ಆಸೆಯೋ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಶುರುವಾಗಿತ್ತು. ಮೇಘನಾ ಟೀಚರ್ ಪಾಠ ಶುರು ಮಾಡಿದ್ರು, ಆದ್ರೆ ನನ್ನ ಗಮನ ಎಲ್ಲೋ ಬೇರೆ ಕಡೆ ಇತ್ತು. ಅವರು ಹೇಳೋ ಒಂದೊಂದು ಮಾತು ನನ್ನ ಕಿವಿಗೆ ಬೀಳ್ತಿದ್ರು, ನನ್ನ ಮನಸ್ಸು ಮಾತ್ರ ಅವರ ರೂಪವನ್ನೇ ಕಲ್ಪಿಸಿಕೊಳ್ತಿತ್ತು. ನಾನು ಯಾವತ್ತೂ ಇಷ್ಟು ತಲ್ಲಣಗೊಂಡಿರಲಿಲ್ಲ. ಮೇಘನಾ ಟೀಚರ್ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರು ಮಾಡ್ತಾರೆ ಅಂತ ಅಂದ್ಕೊಂಡೆ. ಕ್ಲಾಸ್ ಮುಗಿದ ಮೇಲೆ ಎಲ್ಲರೂ ಹೊರಟು ಹೋದ್ರು, ಆದ್ರೆ ನಾನು ಮಾತ್ರ ಅಲ್ಲೇ ಕೂತಿದ್ದೆ. ಮೇಘನಾ ಟೀಚರ್ ನನ್ನ ಹತ್ರ ಬಂದು, ಏನಾಯ್ತು, ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರು. ಅವರ ಧ್ವನಿಯಲ್ಲಿ ಎಂಥ ಮಧುರವಿತ್ತು ಅಂದ್ರೆ ನನ್ನ ತಲೆ ತಿರುಗಿದ ಹಾಗಾಯ್ತು. ನಾನು ಏನೂ ಇಲ್ಲ ಅಂತ ತಡಬಡಾಯಿಸಿ ಹೇಳ್ದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಸಾವಿರ ಪ್ರಶ್ನೆಗಳು ಗಿರಕಿ ಹೊಡಿತಿದ್ವು. ನಾನು ಮನೆಗೆ ಹೋದೆ, ಆದ್ರೆ ಮೇಘನಾ ಟೀಚರ್ ನೆನಪು ನನ್ನನ್ನ ಬಿಡಲಿಲ್ಲ. ಅವರ ಮುಖ, ಅವರ ಮಾತು, ಅವರ ನಡಿಗೆ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪ್ಲೈ ಆಗ್ತಿತ್ತು. ನಾನು ಅವರನ್ನೇ ಯೋಚನೆ ಮಾಡ್ತಾ ಮಲಗಿದೆ. ಮರುದಿನ ಕಾಲೇಜಿಗೆ ಹೋಗೋಕೆ ನನಗೆ ತುಂಬಾ ಕಾತುರವಿತ್ತು. ಮೇಘನಾ ಟೀಚರ್ನ ನೋಡೋಕೆ ನನ್ನ ಮನಸ್ಸು ತವಕಿಸ್ತಿತ್ತು. ನಾನು ಬೇಗನೆ ರೆಡಿಯಾಗಿ ಕಾಲೇಜಿಗೆ ಹೋದೆ. ಕ್ಲಾಸ್ ಶುರುವಾಗೋಕೆ ಇನ್ನೂ ಟೈಮ್ ಇತ್ತು, ಆದ್ರೆ ನಾನು ಮೊದಲೇ ಹೋಗಿ ಕಾಯ್ತಿದ್ದೆ. ಮೇಘನಾ ಟೀಚರ್ ಕ್ಲಾಸಿಗೆ ಎಂಟ್ರಿ ಕೊಟ್ಟಾಗ ನನ್ನ ಹೃದಯ ಬಡಿತ ಜೋರಾಯ್ತು. ಅವರು ನಿಧಾನವಾಗಿ ನನ್ನ ಹತ್ರ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ನಾನು ನಡುಗುತ್ತಾ ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳ್ದೆ. ಕ್ಲಾಸ್ ಶುರುವಾಯಿತು. ನಾನು ಪಾಠದಲ್ಲಿ ಗಮನ ಕೊಡೋಕೆ ಟ್ರೈ ಮಾಡ್ದೆ. ಆದ್ರೆ ನನ್ನ ಕಣ್ಣುಗಳು ಮಾತ್ರ ಮೇಘನಾ ಟೀಚರ್ನನ್ನೇ ಹುಡುಕ್ತಿತ್ತು. ಅವರು ಬೋರ್ಡ್ ಮೇಲೆ ಬರೆಯುವಾಗ ನನ್ನ ಕಣ್ಣು ಅವರ ಕೈಗಳನ್ನೇ ನೋಡ್ತಿತ್ತು. ಅವರ ಬೆರಳುಗಳು ಚಾಕ್ ಪೀಸ್ ಹಿಡಿದು ಬರೆಯುವ ರೀತಿ ಒಂಥರ ಕಾವ್ಯಾತ್ಮಕವಾಗಿತ್ತು. ನಾನು ಮೇಘನಾ ಟೀಚರ್ ಜೊತೆ ಮಾತಾಡೋಕೆ ಏನಾದ್ರೂ ಒಂದು ನೆಪ ಸಿಗುತ್ತಾ ಅಂತ ಕಾಯ್ತಿದ್ದೆ. ಕ್ಲಾಸ್ ಮುಗಿದ ಮೇಲೆ ನಾನು ಅವರ ಹತ್ರ ಹೋಗಿ, ಟೀಚರ್, ನನಗೆ ಒಂದು ಡೌಟ್ ಇದೆ ಅಂತ ಹೇಳ್ದೆ. ಅವರು ಏನು ಡೌಟ್ ಅಂತ ಕೇಳಿದ್ರು. ನಾನು ಪಾಠಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ದೆ. ಅವರು ತುಂಬಾ ತಾಳ್ಮೆಯಿಂದ ನನಗೆ ಆನ್ಸರ್ ಮಾಡಿದ್ರು. ಅವರು ಎಕ್ಸ್ಪ್ಲೈನ್ ಮಾಡುವಾಗ ನನ್ನ ಕಣ್ಣು ಅವರ ಮುಖವನ್ನೇ ನೋಡ್ತಿತ್ತು. ಅವರ ಕಣ್ಣುಗಳಲ್ಲಿ ಎಂಥ ಕಾಂತಿ ಇತ್ತು ಅಂದ್ರೆ ನಾನು ಮಂತ್ರಮುಗ್ಧನಾದ ಹಾಗೆ ಆದೆ. ಮೇಘನಾ ಟೀಚರ್ ನನ್ನ ಡೌಟ್ ಕ್ಲಿಯರ್ ಮಾಡಿದ ಮೇಲೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ದೆ. ಅವರು ಸ್ಮೈಲ್ ಮಾಡ್ತಾ, ಇಟ್ಸ್ ಓಕೆ, ನಿನಗೆ ಯಾವಾಗ್ಲೂ ಡೌಟ್ ಇದ್ರೂ ಕೇಳಬಹುದುವೇ ಅಂತ ಹೇಳಿದ್ರು. ನನಗೆ ತುಂಬಾ ಖುಷಿಯಾಯ್ತು. ನಾನು ಮೇಘನಾ ಟೀಚರ್ ಜೊತೆ ಮಾತಾಡೋಕೆ ಒಂದು ಅವಕಾಶ ಸಿಕ್ಕಿತು ಅಂತ ಸಂತೋಷಪಟ್ಟೆ. ಅಂದಿನಿಂದ ನಾನು ಪ್ರತಿದಿನ ಮೇಘನಾ ಟೀಚರ್ ಕ್ಲಾಸಿಗೆ ಹೋಗ್ತಿದ್ದೆ. ಅವರನ್ನ ನೋಡೋಕೆ, ಅವರ ಜೊತೆ ಮಾತಾಡೋಕೆ ನಾನು ಕಾತುರದಿಂದ ಕಾಯ್ತಿದ್ದೆ. ನಾನು ಮೇಘನಾ ಟೀಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೆ. ಅವರ ಬಗ್ಗೆ ಕನಸು ಕಾಣ್ತಿದ್ದೆ. ನನ್ನ ಜೀವನದಲ್ಲಿ ಅವರು ತುಂಬಾನೇ ಮುಖ್ಯವಾದ ವ್ಯಕ್ತಿಯಾಗಿದ್ರು. ನಾನು ಅವರನ್ನ ಪ್ರೀತಿಸ್ತಿದ್ದೆ, ಆದ್ರೆ ನನ್ನ ಪ್ರೀತಿಯನ್ನ ಹೇಗೆ ವ್ಯಕ್ತಪಡಿಸಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ತುಂಬಾ ಹೆದರಿದ್ದೆ. ಒಂದು ವೇಳೆ ನನ್ನ ಪ್ರೀತಿಯನ್ನ ಹೇಳಿದ್ರೆ ಅವರು ಏನಂತಾರೆ? ಅವರು ನನ್ನನ್ನ ಒಪ್ಪಿಕೊಳ್ತಾರಾ? ಈ ಪ್ರಶ್ನೆಗಳು ನನ್ನನ್ನ ಕಾಡ್ತಿತ್ತು. ಒಂದು ದಿನ ಲ್ಯಾಬ್ ಕ್ಲಾಸ್ ಇತ್ತು. ಮೇಘನಾ ಟೀಚರ್ ಲ್ಯಾಬ್ಗೆ ಬಂದು ನಿಂತಿದ್ರು. ಫಾರ್ಮಲಿನ್ ವಾಸನೆ ಮೂಗಿಗೆ ಬಡಿತಿದ್ರು. ನನ್ನ ಗಮನ ಮಾತ್ರ ಮೇಘನಾ ಟೀಚರ್ ಮೇಲಿತ್ತು. ಅವರು ನನ್ನ ಹತ್ರ ಬಂದು, ಏನ್ ಮಾಡ್ತಿದೀಯಾ ಅಂತ ಕೇಳಿದ್ರು. ಅವರ ಧ್ವನಿ ಕೇಳಿ ನನ್ನ ಮೈಯೆಲ್ಲ ಜುಮ್ ಅಂದ ಹಾಗಾಯ್ತು. ನಾನು ತಡಬಡಾಯಿಸಿ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಟೀಚರ್ ಅಂತ ಹೇಳ್ದೆ.
ಮೇಘನಾ ಟೀಚರ್ ನನ್ನ ಹತ್ರ ನಿಂತು ಪ್ರಾಜೆಕ್ಟ್ ನೋಡಿದ್ರು. ಅವರು ನನ್ನ ಕೈ ಹಿಡಿದು ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅವರ ಕೈ ನನ್ನ ಕೈಗೆ ತಾಗಿದಾಗ ನನ್ನ ಧಮನಿ ತೀವ್ರವಾಗಿ ನಡುಗುತ್ತಿತ್ತು. ನನ್ನ ಹೃದಯ ಬಡಿತ ಜೋರಾಯ್ತು. ನಾನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಸಾಧ್ಯವಾಗಲಿಲ್ಲ. ನಾನು ತಲೆ ತಗ್ಗಿಸಿ ನಿಂತಿದ್ದೆ. ಮೇಘನಾ ಟೀಚರ್ ನನ್ನ ಕೈಯನ್ನು ಬಿಟ್ಟು, ನೀನು ಚೆನ್ನಾಗಿ ಮಾಡ್ತಿದೀಯಾ, ಹೀಗೆ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. ಮೇಘನಾ ಟೀಚರ್ ನನ್ನ ಹತ್ತಿರ ಬಂದಾಗ ಅವರ ಉಸಿರು ನನ್ನ ಮೈಗೆ ತಾಗುತ್ತದೆ. ಆ ಕಂಚಿನ ಉಸಿರು ನನ್ನ ಹಂಚಿನಲ್ಲಿ ರಸ ತುಂಬಿದಂತಿತ್ತು. ನಾನು ನನ್ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಪಡುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ತಳಮಳ ಆಗ್ತಿತ್ತು. ನಾನು ಮೇಘನಾ ಟೀಚರ್ನ ನೋಡೋಕೆ ಹೆದರುತ್ತಿದ್ದೆ. ಆದ್ರೆ ನನ್ನ ಕಣ್ಣುಗಳು ಮಾತ್ರ ಅವರನ್ನೇ ಹುಡುಕ್ತಿತ್ತು. ಲ್ಯಾಬ್ ಕ್ಲಾಸ್ ಮುಗಿಯುವರೆಗೂ ನಾನು ತುಂಬಾ ಕಷ್ಟಪಟ್ಟೆ. ಮೇಘನಾ ಟೀಚರ್ ಹತ್ತಿರ ಇದ್ದಾಗ ನನ್ನ ಮನಸ್ಸಿನಲ್ಲಿ ಏನೆಲ್ಲ ಆಗ್ತಿತ್ತು ಅಂತ ಹೇಳೋಕೆ ಸಾಧ್ಯವಿಲ್ಲ. ಅದು ಪ್ರೀತಿಯೋ ಆಸೆಯೋ ಕಾಮವೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಶುರುವಾಗಿತ್ತು. ಲ್ಯಾಬ್ ಕ್ಲಾಸ್ ಮುಗಿದ ಮೇಲೆ ನಾನು ಬೇಗನೆ ಹೊರಟು ಹೋದೆ. ನಾನು ಮನೆಗೆ ಹೋಗಿ ಮಲಗಿದೆ. ಆದ್ರೆ ಮೇಘನಾ ಟೀಚರ್ ನೆನಪು ನನ್ನನ್ನು ಬಿಡಲಿಲ್ಲ. ಮರುದಿನ ಕಾಲೇಜಿಗೆ ಹೋಗೋಕೆ ನನಗೆ ಸ್ವಲ್ಪ ಮುಜುಗರ ಆಗ್ತಿತ್ತು. ಲ್ಯಾಬ್ ಕ್ಲಾಸಲ್ಲಿ ನಡೆದ ಘಟನೆ ನನ್ನ ತಲೆಯಲ್ಲಿ ಓಡ್ತಿತ್ತು. ನಾನು ಮೇಘನಾ ಟೀಚರ್ನ ಹೇಗೆ ಫೇಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಕಾಲೇಜಿಗೆ ಹೋಗಲೇಬೇಕಿತ್ತು. ನಾನು ರೆಡಿಯಾಗಿ ಕಾಲೇಜಿಗೆ ಹೋದೆ. ಕ್ಲಾಸ್ ಶುರುವಾಯಿತು. ನಾನು ಮೇಘನಾ ಟೀಚರ್ನ ನೋಡಿದೆ. ಅವರು ನಾರ್ಮಲ್ ಆಗಿ ಇದ್ದರು. ಏನೂ ಆಗದೇ ಇದ್ದ ಹಾಗೆ ಬಿಹೇವ್ ಮಾಡ್ತಿದ್ರು. ನನಗೆ ಸಮಾಧಾನ ಆಯ್ತು. ಬಹುಶಃ ಮೇಘನಾ ಟೀಚರ್ ನನ್ನ ಫೀಲಿಂಗ್ಸ್ನ ಅಬ್ಸರ್ವ್ ಮಾಡಿಲ್ಲ ಅಂತ ಅಂದ್ಕೊಂಡೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಆತಂಕ ಇದ್ದೇ ಇತ್ತು. ನಾನು ಮೇಘನಾ ಟೀಚರ್ ಜೊತೆ ಮಾತಾಡೋಕೆ ಹೆದರುತ್ತಿದ್ದೆ. ಆದ್ರೆ ನನ್ನ ಮನಸ್ಸು ಮಾತ್ರ ಅವರ ಜೊತೆ ಮಾತಾಡೋಕೆ ತವಕಿಸ್ತಿತ್ತು. ಕ್ಲಾಸ್ ಮುಗಿದ ಮೇಲೆ ನಾನು ಮೇಘನಾ ಟೀಚರ್ ಹತ್ರ ಹೋಗಿ, ಟೀಚರ್, 1 ನಿಮಿಷ ಮಾತಾಡಬಹುದಾ ಅಂತ ಕೇಳ್ದೆ. ಮೇಘನಾ ಟೀಚರ್, ಹೇಳು, ಏನು ವಿಷಯ ಅಂತ ಕೇಳಿದ್ರು. ನಾನು, ನಿನ್ನೆ ಲ್ಯಾಬ್ ಕ್ಲಾಸಲ್ಲಿ ಸ್ವಲ್ಪ ತೊಂದರೆಯಾಗಿತ್ತು. ಅದಕ್ಕೆ ಸಾರಿ ಕೇಳೋಕೆ ಬಂದೆ ಅಂತ ಹೇಳ್ದೆ. ಮೇಘನಾ ಟೀಚರ್ ಸ್ಮೈಲ್ ಮಾಡ್ತಾ, ಅದಕ್ಕೆಲ್ಲ ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ನೀನು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು. ನನಗೆ ಸಮಾಧಾನ ಆಯ್ತು. ನಾನು ಮೇಘನಾ ಟೀಚರ್ಗೆ ಥ್ಯಾಂಕ್ಸ್ ಹೇಳ್ದೆ. ಅವರು, ಇಟ್ಸ್ ಓಕೆ, ನೀನು ಚೆನ್ನಾಗಿ ಓದುವೆ ಅಂತ ಹೇಳಿದ್ರು. ನಾನು ಮೇಘನಾ ಟೀಚರ್ ಜೊತೆ ಮಾತಾಡಿ ರಿಲೀಫ್ ಆದ ಹಾಗೆ ಆಯ್ತು. ಆದ್ರೆ ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಇದ್ದ ಫೀಲಿಂಗ್ಸ್ ಮಾತ್ರ ಕಮ್ಮಿ ಆಗಲಿಲ್ಲ. ನಾನು ಇನ್ನೂ ಅವರನ್ನ ಪ್ರೀತಿಸ್ತಿದ್ದೆ. ಅವರನ್ನ ಪಡೆಯೋಕೆ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದೆ. ಒಂದು ದಿನ ನಾನು ಲೈಬ್ರರಿಗೆ ಹೋಗಿದ್ದೆ. ಅಲ್ಲಿ ಮೇಘನಾ ಟೀಚರ್ ಪುಸ್ತಕ ತಗೋತಿದ್ರು. ಅವರು ಬೆನ್ನು ತಿರುಗಿಸಿಕೊಂಡು ನಿಂತಿದ್ರು. ಅವರ ಸೊಂಟದ ಕೆಳಗಿನ ಭಾಗ ನನ್ನ ಕಣ್ಣಿಗೆ ಬಿದ್ದಿತು. ನಾನು ಅದನ್ನ ತಪ್ಪದೇ ನೋಡ್ದೆ. ನನ್ನೊಳಗಿನ ಮೌನ ದಪ್ಪ ತಿರುವು ತಗೊಂಡಿತು. ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರೋಕೆ ಶುರುವಾಯಿತು. ನಾನು ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟೆ. ಮೇಘನಾ ಟೀಚರ್ ನಿಗೂಢ ನಗೆಯೊಂದನ್ನಿಡುತ್ತಾ, ಕ್ಲಾಸ್ ಕಳೆದ ಮೇಲೆ ಇನ್ನೂ ಒಂದು ಸ್ಪೆಷಲ್ ಸೆಷನ್ ಬೇಕಾ ಅಂತ ಕೇಳಿದ್ರು. ನಾನು ಶಾಕ್ ಆಗಿ ಅವರನ್ನ ನೋಡ್ದೆ. ಅವರ ಕಣ್ಣುಗಳಲ್ಲಿ ಒಂಥರ ಕಿಡಿ ಇತ್ತು. ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿದ್ದೆ. ಮೇಘನಾ ಟೀಚರ್ ನನ್ನ ಹತ್ರ ಬಂದು ನನ್ನ ಕಿವಿಯಲ್ಲಿ ನಿನಗೆ ಬೇಕಾ ಅಂತ ಕೇಳಿದ್ರು. ನಾನು ತಲೆ ಅಲ್ಲಾಡಿಸಿ ಹೌದು ಅಂತ ಹೇಳ್ದೆ. ಮೇಘನಾ ಟೀಚರ್ ಸ್ಮೈಲ್ ಮಾಡ್ತಾ, ಸರಿ, ಕ್ಲಾಸ್ ಮುಗಿದ ಮೇಲೆ ನನ್ನ ಕ್ಯಾಬಿನ್ಗೆ ಬಾ ಅಂತ ಹೇಳಿದ್ರು. ನಾನು ಖುಷಿಯಿಂದ ತಲೆ ಅಲ್ಲಾಡಿಸಿದೆ. ನನ್ನ ಹೃದಯ ಬಡಿತ ಜೋರಾಯ್ತು. ನಾನು ಕ್ಲಾಸ್ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಿದ್ದೆ. ಮೇಘನಾ ಟೀಚರ್ ನನ್ನನ್ನು ಅವರ ಕ್ಯಾಬಿನ್ಗೆ ಕರೀತಾರೆ ಅಂದ್ರೆ ಏನೋ ಸ್ಪೆಷಲ್ ಇರುತ್ತೆ ಅಂತ ಅಂದ್ಕೊಂಡೆ. ಕ್ಲಾಸ್ ಮುಗಿದ ಮೇಲೆ ನಾನು ಬೇಗನೆ ಮೇಘನಾ ಟೀಚರ್ ಕ್ಯಾಬಿನ್ಗೆ ಹೋದೆ. ಅವರು ನನ್ನನ್ನ ನೋಡಿ ಸ್ಮೈಲ್ ಮಾಡಿದ್ರು. ಬಾ, ಕೂತ್ಕೋ ಅಂತ ಹೇಳಿದ್ರು. ನಾನು ಅವರ ಮುಂದೆ ಕೂತ್ಕೊಂಡೆ. ಮೇಘನಾ ಟೀಚರ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು. ಏನ್ ಬೇಕು ನಿನಗೆ ಅಂತ ಕೇಳಿದ್ರು. ನಾನು ಧೈರ್ಯ ಮಾಡಿ, ನನಗೆ ನೀವು ಬೇಕು ಟೀಚರ್ ಅಂತ ಹೇಳ್ದೆ. ಮೇಘನಾ ಟೀಚರ್ ನಕ್ಕರು. ನಾನು ಟೀಚರ್ ಅಷ್ಟೇ, ಅದಕ್ಕಿಂತ ಹೆಚ್ಚೇನೂ ಅಲ್ಲ ಅಂದರು. ನಾನು ನಿರಾಶೆಯಿಂದ ತಲೆ ತಗ್ಗಿಸಿದೆ. ಕ್ಷಮಿಸಿ ಟೀಚರ್, ನಾನು ನಿಮಗೆ ತೊಂದರೆ ಕೊಟ್ಟೆ ಅಂದೆ. ಇಟ್ಸ್ ಓಕೆ,
ಆದ್ರೆ ಇದು ಮತ್ತೆ ರಿಪೀಟ್ ಆಗಬಾರದು ಅಂತ ಮೇಘನಾ ಟೀಚರ್ ವಾರ್ನಿಂಗ್ ಕೊಟ್ಟರು. ನಾನು ತಲೆ ಅಲ್ಲಾಡಿಸಿ ಒಪ್ಪಿಕೊಂಡೆ. ಮೇಘನಾ ಟೀಚರ್ ನನ್ನನ್ನ ಹೋಗಲು ಹೇಳಿದರು. ನಾನು ಕ್ಯಾಬಿನ್ನಿಂದ ಹೊರಬಂದೆ. ನನ್ನ ಮನಸ್ಸಿನಲ್ಲಿ ದುಃಖ ಮತ್ತು ನಿರಾಶೆ ತುಂಬಿತ್ತು. ನಾನು ಮೇಘನಾ ಟೀಚರ್ನ ಕಳೆದುಕೊಂಡೆ ಅಂತ ಅಂದುಕೊಂಡೆ. ಆದ್ರೆ ನಾನು ಸುಮ್ಮನಾಗಲಿಲ್ಲ. ಅವರನ್ನ ಮತ್ತೆ ಪಡೆಯಲು ಪ್ರಯತ್ನಿಸಬೇಕು ಅಂತ ನಿರ್ಧರಿಸಿದೆ. ನಾನು ಮೇಘನಾ ಟೀಚರ್ಗೆ ನನ್ನ ಪ್ರೀತಿಯನ್ನ ತೋರಿಸಲು ಬೇರೆ ದಾರಿ ಹುಡುಕಬೇಕು ಅಂತ ಯೋಚಿಸಿದೆ. ಅವರನ್ನ ಇಂಪ್ರೆಸ್ ಮಾಡಲು ನಾನು ಏನು ಬೇಕಾದರೂ ಮಾಡಲು ಸಿದ್ಧನಿದ್ದೆ. ನಾನು ಉತ್ತಮ ವಿದ್ಯಾರ್ಥಿಯಾಗಲು ನಿರ್ಧರಿಸಿದೆ. ಅವರ ಕ್ಲಾಸ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲು ಶುರು ಮಾಡಿದೆ. ಎಲ್ಲಾ ಅಸೈನ್ಮೆಂಟ್ಗಳನ್ನು ಸರಿಯಾಗಿ ಕಂಪ್ಲೀಟ್ ಮಾಡಿದೆ. ನನ್ನ ಬದಲಾವಣೆಯನ್ನ ಮೇಘನಾ ಟೀಚರ್ ಗಮನಿಸಿದರು. ಅವರು ನನ್ನನ್ನ ಹೊಗಳಿದರು. ನೀನು ತುಂಬಾ ಇಂಪ್ರೂವ್ ಆಗಿದ್ದೀಯಾ. ಕೀಪ್ ಇಟ್ ಅಪ್ ಅಂದರು. ಮೇಘನಾ ಟೀಚರ್ ನನ್ನನ್ನ ಹೊಗಳಿದ್ದಕ್ಕೆ ನನಗೆ ತುಂಬಾ ಖುಷಿಯಾಯಿತು. ನಾನು ಇನ್ನಷ್ಟು ಚೆನ್ನಾಗಿ ಓದಲು ನಿರ್ಧರಿಸಿದೆ. ನಾನು ಮೇಘನಾ ಟೀಚರ್ಗೆ ನನ್ನ ನಿಜವಾದ ಪ್ರೀತಿಯನ್ನ ತೋರಿಸಲು ಕಾಯುತ್ತಿದ್ದೆ. ದಿನಗಳು ಉರುಳಿದವು. ನಾನು ಮೇಘನಾ ಟೀಚರ್ಗೆ ಹತ್ತಿರವಾಗಲು ಸಾಕಷ್ಟು ಪ್ರಯತ್ನಿಸಿದೆ. ಆದ್ರೆ ಅವರು ಯಾವಾಗಲೂ ನನ್ನಿಂದ ದೂರವೇ ಉಳಿದರು. ನಾನು ನಿರಾಶೆಗೊಳ್ಳಲಿಲ್ಲ. ನನ್ನ ಪ್ರಯತ್ನವನ್ನು ಮುಂದುವರೆಸಿದೆ. ಒಂದು ದಿನ ಮೇಘನಾ ಟೀಚರ್ ನನಗೆ ಒಂದು ಸಹಾಯ ಕೇಳಿದರು. ಲೈಬ್ರರಿಯಲ್ಲಿರುವ ಕೆಲವು ಪುಸ್ತಕಗಳನ್ನ ತರಲು ಹೇಳಿದರು. ನಾನು ಖುಷಿಯಿಂದ ಒಪ್ಪಿಕೊಂಡೆ. ನಾನು ಲೈಬ್ರರಿಗೆ ಹೋದೆ ಮತ್ತು ಮೇಘನಾ ಟೀಚರ್ ಹೇಳಿದ ಪುಸ್ತಕಗಳನ್ನ ಹುಡುಕಿದೆ. ನಾನು ಪುಸ್ತಕಗಳನ್ನ ತರುತ್ತಿರುವಾಗ ನನ್ನ ಕಾಲು ಜಾರಿ ಬಿತ್ತು. ನಾನು ಕೆಳಗೆ ಬೀಳುತ್ತಿದ್ದೆ. ಆಗ ಮೇಘನಾ ಟೀಚರ್ ನನ್ನನ್ನ ಹಿಡಿದರು. ನಾನು ಅವರ ಕೈಯಲ್ಲಿ ಸೇಫ್ ಆಗಿ ಬಿದ್ದೆ. ನಮ್ಮ ಕಣ್ಣುಗಳು ಒಂದನ್ನೊಂದು ನೋಡಿಕೊಂಡವು. ಆ ಕ್ಷಣದಲ್ಲಿ ನಾನು ಏನೋ ಮರೆತಂತಾಯಿತು. ಮೇಘನಾ ಟೀಚರ್ ನನ್ನನ್ನ ಎದ್ದು ನಿಲ್ಲಲು ಸಹಾಯ ಮಾಡಿದರು. ನೀನು ಹುಷಾರಾಗಿ ಇರಬೇಕು ಅಂದರು. ಥ್ಯಾಂಕ್ಸ್ ಟೀಚರ್ ಅಂತ ನಾನು ಹೇಳಿದೆ. ಆ ದಿನದಿಂದ ಮೇಘನಾ ಟೀಚರ್ ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಲು ಶುರು ಮಾಡಿದರು. ನಾನು ಅವರ ಹತ್ತಿರವಾಗುತ್ತಿದ್ದೆ ಅಂತ ನನಗೆ ಅನ್ನಿಸಿತು. ಒಂದು ಮಳೆಗಾಲದ ಸಂಜೆ ನಾನು ಲ್ಯಾಬ್ನಲ್ಲಿ ಪ್ರಾಜೆಕ್ಟ್ ಮಾಡ್ತಿದ್ದೆ. ಮೇಘನಾ ಟೀಚರ್ ನನ್ನ ಹಿಂದೆ ನಿಂತು ಪಾಠ ಹೇಳ್ತಿದ್ರು. ನಾನು ನನ್ನ ಎದೆಯ ನಡಿಗೆ ಮತ್ತು ಚಳಿಗಾಲದ ಬೆವರನ್ನು ತಪ್ಪಿಸಿಕೊಳ್ಳೋಕೆ ತುಂಬಾ ನೋವು ಅನುಭವಿಸುತ್ತಿದ್ದೆ. ಆ ವಾತಾವರಣ ತುಂಬಾ ಕಾಮಪ್ರಚೋದಕವಾಗಿತ್ತು. ಮಳೆ ಸಣ್ಣಗೆ ಸುರಿತಿತ್ತು. ಅದರ ಸಪ್ಪಳ ಕೇಳಿ ನನ್ನ ಮನಸ್ಸು ಚಂಚಲವಾಗುತ್ತಿತ್ತು. ಮೇಘನಾ ಟೀಚರ್ ನನ್ನ ಹತ್ತಿರ ಬಂದು ನನ್ನ ಕೈಗೆ ಕೈ ತಾಗಿಸಿದರು. ಆ ಸ್ಪರ್ಶದ ಮೈಮರೆಯುವ ಮೋಹ ನನ್ನನ್ನ ಕಾಡುತ್ತಿತ್ತು. ನನ್ನ ದೇಹದಲ್ಲಿ ವಿದ್ಯುತ್ ಸಂಚಲನವಾದ ಹಾಗೆ ಆಯಿತು. ನಾನು ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟೆ. ಮೇಘನಾ ಟೀಚರ್ ನನ್ನ ಕಿವಿಯಲ್ಲಿ ನಾನು ನಿನಗೆ ಏನಾಗಬೇಕು ಅಂತ ಆಸೆ ಪಡ್ತೀಯಾ ಅಂತ ಕೇಳಿದ್ರು. ನಾನು ತಿರುಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೆ. ನನ್ನ ಕಣ್ಣಲ್ಲಿ ಪ್ರೀತಿ ಮತ್ತು ಕಾಮ ಎರಡೂ ಇತ್ತು. ನೀವು ನನಗೆ ಎಲ್ಲವೂ ಟೀಚರ್ ಅಂತ ಹೇಳ್ದೆ. ಮೇಘನಾ ಟೀಚರ್ ನನ್ನ ತುಟಿಗೆ ಮುತ್ತಿಟ್ಟರು. ಆ ಮುತ್ತು ತುಂಬಾ ತೀವ್ರವಾಗಿತ್ತು. ನನ್ನ ದೇಹ ಬೆಚ್ಚಗಾಯಿತು. ನಾನು ಅವರನ್ನ ತಬ್ಬಿಕೊಂಡು ಮುತ್ತು ಕೊಡ್ತಿದ್ದೆ. ನಾವು ಇಬ್ಬರೂ ಪರಸ್ಪರರನ್ನ ತಬ್ಬಿಕೊಂಡು ಕಿಸ್ ಮಾಡ್ತಾ ಇದ್ವಿ. ಮಳೆಯ ಕಂದು ಬೆಳಕು ನಮ್ಮನ್ನ ಬೆಳಗುತ್ತಿತ್ತು. ಕಲ್ಲಂಗಡಿ ಹಣ್ಣು ಕತ್ತರಿಸುವ ಶಬ್ದದಂಥ ಸ್ಪರ್ಶ ನಮ್ಮದಾಗಿತ್ತು. ನಮ್ಮ ದೇಹಗಳು ಒಂದಕ್ಕೊಂದು ತಾಗಿದಾಗ ಒಂಥರ ರೋಮಾಂಚನ ಆಗ್ತಿತ್ತು. ನಾವು ನಮ್ಮೆಲ್ಲ ನೋವು ಮರೆತು ಆ ಕ್ಷಣದಲ್ಲಿ ಕಳೆದು ಹೋಗಿದ್ವಿ. ಮೇಘನಾ ಟೀಚರ್ ನನ್ನನ್ನ ಲ್ಯಾಬ್ ರೂಮಿನ ಒಂದು ಮೂಲೆಯಲ್ಲಿ ಇರೋ ಬೆಡ್ ಮೇಲೆ ಮಲಗಿಸಿದ್ರು. ಅವರು ನನ್ನ ಮೈಮೇಲಿನ ಬಟ್ಟೆ ಒಂದೊಂದಾಗಿ ತೆಗೆದ್ರು. ನಾನು ಅವರನ್ನೇ ನೋಡ್ತಿದ್ದೆ. ಅವರ ಕಣ್ಣಲ್ಲಿ ಪ್ರೀತಿ ಮತ್ತು ಕಾಮ ಎರಡೂ ಇತ್ತು. ಮೇಘನಾ ಟೀಚರ್ ನನ್ನ ದೇಹವನ್ನ ಸ್ಪರ್ಶಿಸಲು ಶುರು ಮಾಡಿದ್ರು. ಅವರ ಸ್ಪರ್ಶಕ್ಕೆ ನನ್ನ ಮೈಯೆಲ್ಲ ಜುಮ್ ಅಂದ ಹಾಗೆ ಆಯಿತು. ನಾನು ನನ್ನ ಕಣ್ಣು ಮುಚ್ಚಿಕೊಂಡು ಅವರ ಸ್ಪರ್ಶವನ್ನ ಅನುಭವಿಸುತ್ತಿದ್ದೆ. ಮೇಘನಾ ಟೀಚರ್ ನನ್ನ ಕಿವಿಯಲ್ಲಿ ನಾನು ನಿನಗೆ ತುಂಬಾ ಇಷ್ಟನಾ ಅಂತ ಕೇಳಿದ್ರು. ನಾನು ಹೌದು, ನೀವು ನನಗೆ ತುಂಬಾ ಇಷ್ಟ ಅಂತ ಹೇಳ್ದೆ. ಮೇಘನಾ ಟೀಚರ್ ನನ್ನ ತುಟಿಗೆ ಮತ್ತೆ ಮುತ್ತಿಟ್ಟರು. ಆ ಮುತ್ತು ಮೊದಲಿನ ಮುತ್ತಿಗಿಂತ ತೀವ್ರವಾಗಿತ್ತು. ನಾವು ಇಬ್ಬರೂ ಪರಸ್ಪರರನ್ನ ಪ್ರೀತಿಸಲು ಶುರು ಮಾಡಿದ್ವಿ. ನಮ್ಮ ದೇಹಗಳು ಒಂದಕ್ಕೊಂದು ಬೆರೆತವು. ಆ ಕ್ಷಣದಲ್ಲಿ ನಾನು ನನ್ನನ್ನೇ ಮರೆತು ಹೋದೆ. ನನಗೇನೋ ಹೊಸ ಜಗತ್ತಿಗೆ ಕಾಲಿಟ್ಟ ಹಾಗೆ ಆಯಿತು. ನಮ್ಮಿಬ್ಬರ ಪ್ರೀತಿ ಆಕಾಶ ಮುಟ್ಟುವಂತಿತ್ತು.
ಅವಳ ಕಣ್ಣೆದುರಿಗೆ ನನ್ನ ಒಡಲ ತೊಳಲಾಟ ಸಿಕ್ಕಿತೆಂಬ ಭಾವನೆ ನನ್ನ ಬಾಯಿಗೆ ಬಾರದ ತುಸು ಸುಮ್ಮನೆ ಕೂರುತ್ತಿತ್ತು. ಆ ರಾತ್ರಿ ನಾವು ಇಬ್ಬರೂ ಒಂದಾದೆವು. ಆ ಅನುಭವ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ಒಂದು ನೆನಪಾಗಿ ಉಳಿಯಿತು. ಬೆಳಗಾಗುವವರೆಗೂ ನಾವು ಪ್ರೀತಿಯಲ್ಲಿ ಮುಳುಗಿದ್ದೆವು. ಅಂದು ನನಗೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಯಿತು. ಓದುಗರಿಗೆ ನಮಸ್ಕಾರ. ಈ ಕಥೆಯಲ್ಲಿ ನೀವು ಲ್ಯಾಬ್ ಪ್ರಾಕ್ಟಿಕಲ್ ಅಂದ್ರೆ ಬರೀ ಪುಸ್ತಕದ ಲೆಕ್ಕ ಅಲ್ಲ, ಕೆಲವೊಮ್ಮೆ ಹೃದಯದ ತಾಕಲಾಟವೂ ಆಗೋದು ಅಂತ ತಿಳ್ಕೊಂಡ್ರಿ. ಈ ಕತೆ ಇಷ್ಟವಾಯಿತಾ? ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ, ನಿಮ್ಮ ಟೀಚರ್ ಮೆಮೊರೀಸ್ ಹಂಚಿಕೊಳ್ಳಿ. ಮತ್ತೆ ಇಂತಹ ಮಜಾ ಕತೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರಾ? ಧನ್ಯವಾದಗಳು.